ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ, ನಾವು ನರ್ಸಿಂಗ್ ಮಾಡಬೇಕು ಅಂತ ತಿಳ್ಕೊಂಡು ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಸನ್ನು ಹಾಕಿ ಕೌನ್ಸಿಲಿಂಗ್ ಟೈಮ್ನಲ್ಲಿ ಅವರಿಗೆ ಕನ್ಫ್ಯೂಷನ್ ಮಾಡ್ಕೊಂಡಿರುವಂಥ ಭಾಳಷ್ಟು ಎಕ್ಸಾಂಪಲ್ಸ್ಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ವಿದ್ಯಾರ್ಥಿಗಳಿಗೆಲ್ಲ ಏನು ಕನ್ಫ್ಯೂಷನ್ ಅಂತಂದರೆ, ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಯಾವುದು ಮತ್ತು ನರ್ಸಿಂಗ್ ಕೋರ್ಸ್ಗಳು ಯಾವುದು ಅನ್ನೋದು ಕೂಡ ಫುಲ್ ಕನ್ಫ್ಯೂಷನಲ್ಲಿದ್ದಾರೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಅವರ ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಅಂತಂದರೆ, ನಮಗೆ ನರ್ಸಿಂಗ್ ಮಾಡಬೇಕಿತ್ತು ಅಂತ ಏನು ಮಾಡ್ತಾರೆ, ನರ್ಸಿಂಗ್ ಕೋರ್ಸನ್ನು ಮಾಡಬೇಕಿತ್ತು, ಬಟ್ ನಮಗೆ ಗೊತ್ತಿಲ್ಲದೆ ಏನು ಮಾಡಿದ್ದೀವಿ ಅಂತಂದರೆ ನಾವು ಪ್ಯಾರಾಮೆಡಿಕಲನ್ನು ಅಡ್ಮಿಷನ್ ತೊಗೊಂಡ್ಬಿಟ್ಟಿದ್ದೀವಿ, ಇವಾಗ ಏನು ಮಾಡಬೇಕು ಅಂತ ಭಾಳಷ್ಟು ಪೇರೆಂಟ್ಸ್ಗಳು ಕೂಡ ನನಗೆ ಕೇಳಿದ ಒಂದು ಉದಾಹರಣೆಗಳು ಕೂಡ ಇವೆ. ಸೊ ಇವತ್ತು ಅದಕ್ಕೆ ಸಂಬಂಧಿಸಿದಂತೆ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಇವೆರಡೂ ಒಂದೇನಾ, ಅಥವಾ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಸೊ ಇವೆರಡರಲ್ಲಿ ಯಾವುದೇ ಥರದಂಥ ವ್ಯತ್ಯಾಸಗಳಿವೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಕೊಡ್ತೇನೆ. ಇದಕ್ಕಿಂತ ಮೊದಲು ನೀವೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅರ್ಧಂಬರ್ಧ ನೋಡ್ದೇನೆ, ವಿಡಿಯೋ ನೋಡ್ದೇನೆ ಕಾಮೆಂಟ್ಸನ್ನು ಹಾಕಲಿಕ್ಕೆ ಹೋಗಬೇಡಿ. ನೀವೇನು ಮಾಡ್ತೀರ ಅಂತಂದರೆ, ನಾನು ವಿಡಿಯೋ ಏನು ಮಾಡಿದೆ ಮುಂದೆ ಹೋದಂಗೆ ವಿಡಿಯೋದಲ್ಲಿ ಅದು ಡೀಟೇಲ್ಸ್ ಆಗಿರುತ್ತೆ, ಬಟ್ ನೀವು ಅದಕ್ಕಿಂತ ಮೊದಲೇ ನೀವು ಕಾಮೆಂಟ್ಸನ್ನು ಹಾಕಿ ಮತ್ತೇನು ಮಾಡ್ತೀರಾ ಅಂದರೆ ನಮಗೆ ಕ್ವಶನ್ಸನ್ನು ಕೇಳ್ತೀರಾ. ಸೊ ಹೀಗಾಗಿ ಪೂರ್ತಿ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡೋದನ್ನು ಕೂಡ ಮರಿಬೇಡಿ. ಜೊತೆಗೆ ಒಂದು ಲೈಕನ್ನು ಕೂಡ ಮಾಡಿ. ಓಕೆ, ಹೋಗೋಣ ಇವಾಗ. ಪ್ಯಾರಾಮೆಡಿಕಲ್ ಕೋರ್ಸ್ ಅಂದ್ರೇನು ಮತ್ತು GNM ನರ್ಸಿಂಗ್ ಕೋರ್ಸ್ ಅಂದ್ರೇನು. ಸೊ ಪ್ಯಾರಾಮೆಡಿಕಲ್ ಅನ್ನೋದು ಕೂಡ ಏನಂತಂದರೆ ಒಂದು ಡಿಪ್ಲೊಮಾ ಕೋರ್ಸ್, ಮತ್ತು GNM ಅನ್ನೋದು ಕೂಡ ಒಂದು ಡಿಪ್ಲೊಮಾ ಕೋರ್ಸ್. ಓಕೆ, ಆಮೇಲೆ ಪ್ಯಾರಾಮೆಡಿಕಲ್ದಲ್ಲಿ ಏನಂತಂದರೆ ಇದು SLC ಮೇಲೆ ಮಾಡ್ಬೋದು, ಜೊತೆಗೆ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಮೇಲೆ ಕೂಡ ನೀವು ಪ್ಯಾರಾಮೆಡಿಕಲನ್ನು ಮಾಡ್ಬೋದು. GNM ನರ್ಸಿಂಗಲ್ಲಿ ಏನಂತಂದರೆ ಓನ್ಲಿ PUC ಮೇಲೆ ಮಾತ್ರ ಮಾಡಲಿಕ್ಕೆ ಬರುತ್ತೆ, SLC ಮೇಲೆ GNM ನರ್ಸಿಂಗನ್ನು ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಪ್ಯಾರಾಮೆಡಿಕಲಲ್ಲಿ 9 ಕೋರ್ಸ್ಗಳಿವೆ. ಜಾಸ್ತಿ ಈಗ ನಾವು 7 ಕೋರ್ಸ್ಗಳು ಎಲ್ಲ ನಿಮಗೆ ನೋಡಲಿಕ್ಕೆ ಸಿಗ್ತವೆ. 7 ಕೋರ್ಸ್ಗಳು ತುಂಬ ಕಡಿಮೆ ಕೋರ್ಸ್ಗಳು ನಮಗೆ ಕಾಲೇಜಿಗೆ ಸಿಗೋದು. ಹೇಗೆ ನಾನು ಇಲ್ಲಿ ಏನಂತಂದರೆ ಈ 9 ಕೋರ್ಸ್ಗಳಿವೆ, ಆದರೆ GNM ನರ್ಸಿಂಗಲ್ಲಿ ಯಾವುದೇ ಥರಂಥ ಕೋರ್ಸ್ಗಳಿಲ್ಲ. GNM ನರ್ಸಿಂಗ್ ಮಾತ್ರ ಇದೆ. ಓಕೆ, ಆಮೇಲೆ ಪ್ಯಾರಾಮೆಡಿಕಲ್ ಅಂತ ಕೋರ್ಸ್ಗಳು ಅಂದರೆ ಯಾವುದಂತಂದರೆ ಮೆಡಿಕಲ್ ಟೆಕ್ನಿಕಲ್ ಕೋರ್ಸ್ಗಳು ಅಂತ ಕರಿತೀವಿ. ಸೊ ಮೆಡಿಕಲ್ ಟೆಕ್ನಿಷಿಯನ್ಸ್ಗಳು ಕೂಡ ಅಂತ ಕರಿತೀವಿ. ಆದರೆ GNM ನರ್ಸಿಂಗಿಗೆ ನಾವು ನರ್ಸಿಂಗ್ ಕೋರ್ಸ್ ಅಂತ ಕರಿತೀವಿ. ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಇವು ಏನು ಮಾಡ್ತೇವೆ ಅಂತಂದರೆ, GNM ನರ್ಸಿಂಗ್ ಕಂಪೇರ್ ಮಾಡಿದಾಗ ಪ್ಯಾರಾಮೆಡಿಕಲ್ ಕೋರ್ಸ್ದಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ 3 ವರ್ಷ ಸ್ಟಡಿ ಮಾಡ್ತಾರೆ. ಅದರಲ್ಲಿ ಕೋರ್ಸ್ಗಳು ಬೇರೆ ಬೇರೆ ಇರೋದ್ರಿಂದ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಸ್ಟಡಿ ಮಾಡ್ತಾರೆ. GNM ನರ್ಸಿಂಗ್ ಕೂಡ ಏನಪ್ಪ ಅಂದರೆ 3 ವರ್ಷ ಕೋರ್ಸ್ ಇರೋದ್ರಿಂದ ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು GNM ನರ್ಸಿಂಗ್ ಮಾಡುವಂಥ ವಿದ್ಯಾರ್ಥಿಗಳು ಒಂದೇ ನಮೂನೆಯ ಸಬ್ಜೆಕ್ಟ್ಗಳನ್ನು ಓದ್ತಾರೆ. ಬಟ್ ಪ್ಯಾರಾಮೆಡಿಕಲಲ್ಲಿ ಕೋರ್ಸ್ ಮೇಲೆ ಡಿಪೆಂಡ್ ಇರೋದ್ರಿಂದ ಆಯಾ ಕೋರ್ಸ್ ತಕ್ಕಂಗೆ ಸಬ್ಜೆಕ್ಟ್ಗಳನ್ನು ಓದ್ತಾರೆ. ಓಕೆ, ಆಮೇಲೆ ಪ್ಯಾರಾಮೆಡಿಕಲ್ ಕೋರ್ಸ್ ಇದನ್ನು ಮಾಡಿದ ಮೇಲೆ ಏನಾಗ್ತಾರೆ ಅಂತಂದರೆ ಇವರು ಮೆಡಿಕಲ್ ಟೆಕ್ನಿಷಿಯನ್ಸ್ ಆಗ್ತಾರೆ. ಆದರೆ GNM ನರ್ಸಿಂಗ್ ಮಾಡಿದವರು ನರ್ಸ್ ಆಗ್ತಾರೆ. ಸೊ ಮೆಡಿಕಲ್ ಟೆಕ್ನಿಷಿಯನ್ಸ್ ಅಂದರೆ ಪ್ಯಾರಾಮೆಡಿಕಲ್ ಮೆಡಿಕಲ್ ಟೆಕ್ನಿಷಿಯನ್ಸ್ ಯಾಕೆ ನಾವು ಕರಿತೀವಿ ಅಂತಂದರೆ, ಇವರುಗಳು ಬೆಡ್ ಬಗ್ಗೆ ಓದಿರೋದಿಲ್ಲ, ಪೇಷಂಟ್ಸ್ ಡಾಟಾ ಬಗ್ಗೆ ಓದಿರೋದಿಲ್ಲ, ಪೇಷಂಟ್ ಟೇಕಿಂಗ್ ಕೇರ್ ಬಗ್ಗೆ ಓದಿರೋದಿಲ್ಲ, ಆಮೇಲೆ ಪೇಷಂಟ್ಸ್ ಡಿಸ್ಚಾರ್ಜ್ ಬಗ್ಗೆ ಓದಿರೋದಿಲ್ಲ, ಪೇಷಂಟ್ಸ್ OPD ಬಗ್ಗೆ ಓದಿರೋದಿಲ್ಲ, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಬಗ್ಗೆ ಓದಿರೋದಿಲ್ಲ, ಆಮೇಲೆ ಫಸ್ಟ್ ಏಡ್ ಬಗ್ಗೆ ಓದಿರೋದಿಲ್ಲ. ಸೊ ಹೀಗಾಗಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ನರ್ಸ್ ಆಗಲಿಕ್ಕೆ ಆಗೋದಿಲ್ಲ. ಅವರು ಟೆಕ್ನಿಷಿಯನ್ಸ್ಗಳಾಗಿರ್ತಾರೆ. ಹಾಗಾದರೆ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಏನು ಕೆಲಸ ಮಾಡ್ತಾರೆ ಅಂತಂದರೆ, ಸೊ ಅವರುಗಳು ಟೆಕ್ನಿಷಿಯನ್ಸ್ ಅಂತಂದರೆ ಡಾಕ್ಟ್ರುಗಳು ಬರೆದು ಕೊಟ್ಟಿರುವಂಥ ಟೆಸ್ಟ್ಗಳನ್ನು ಮಾಡ್ತಾರೆ. ಓಕೆ, ಡಾಕ್ಟ್ರುಗಳಿಗೆ ಆಪರೇಷನ್ ಥಿಯೇಟರಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾರೆ, ಡಯಾಲಿಸಿಸ್ ಮಷಿನ್ಸ್ಗಳ ಟೆಕ್ನಿಷಿಯನ್ ಕೆಲಸ ಮಾಡ್ತಾರೆ, OT ಟೆಕ್ನಿಷಿಯನ್ಸ್ಗಳಾಗಿ ಕೆಲಸ ಮಾಡ್ತಾರೆ, ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ಸ್ಗಳಾಗಿ ಕೆಲಸ ಮಾಡ್ತಾರೆ. ಓಕೆ, ಯಾರು ಟೆಕ್ನಿಷಿಯನ್ಸ್ಗಳಾಗಿ ಅಂದರೆ ಎಕ್ಸ್ರೇ ಟೆಕ್ನಿಷಿಯನ್ಸ್ಗಳಾಗಿ ಕೆಲಸ ಮಾಡ್ತಾರೆ. ಹೌದಾ, ಅವರು ಪ್ಯಾರಾಮೆಡಿಕಲ್ನವರು. ಬಟ್ GNM ನರ್ಸಿಂಗ್ನವರು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾರೆ, ನರ್ಸ್ಗಳಾಗಿ ಕೆಲಸ ಮಾಡ್ತಾರೆ, ನರ್ಸಿಂಗ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾರೆ, ಡಾಕ್ಟರ್ಸ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾರೆ. ಎಲ್ಲಿ? ಹಾಸ್ಪಿಟಲ್ಗಳಲ್ಲಿ. ಡಾಕ್ಟ್ರು ಕೊಟ್ಟಿರುವಂಥ ಇಂಜೆಕ್ಷನ್ಸ್ಗಳನ್ನ ಡಾಕ್ಟ್ರು ಡಿಸ್ಕ್ರಿಪ್ಷನ್ ಏನಪ್ಪ ಅಂದರೆ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಡಾಕ್ಟರ್ ಕೈಯಲ್ಲಿ ಏನು ಮಾಡ್ತಾರೆ ಅಂದರೆ ನರ್ಸ್ ಕೆಲಸ ಮಾಡುವಂಥದ್ದು GNM ನರ್ಸಿಂಗ್ನವರು. ಸೊ ಹೀಗಾಗಿ ಏನಂತಂದರೆ
ಇದು ಏನಂತಂದರೆ ವರ್ಕ್ ಮೇಲೆ ಆಯಿತು. ಸೊ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಏನಂತಂದರೆ ಮುಂದೆ ಏನು ಮಾಡ್ಬೋದು ಅಂದರೆ ಪ್ಯಾರಾಮೆಡಿಕಲ್ ಮುಗಿದ ಮೇಲೆ ಅವರುಗಳು ಕೂಡ 2 ವರ್ಷದ ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿ ಕೂಡ ಮಾಡ್ಕೊಳ್ಬೋದು. GNM ನರ್ಸಿಂಗ್ ಕೂಡ ಆದರೂ ಕೂಡ ಏನು ಮಾಡಿ 2 ವರ್ಷ ಡಿಗ್ರಿ ಕೂಡ ಮಾಡ್ಕೊಳ್ಬೋದು. ಓಕೆ, ಸೊ ಇದು ಹೈಯರ್ ಸ್ಟಡಿಗೆ MSc ಕೂಡ ಮಾಡ್ಕೊಳ್ಬೋದು. ಪ್ಯಾರಾಮೆಡಿಕಲ್ನವರು ಮಾಡ್ಬೋದು, BSc ನರ್ಸಿಂಗ್ನವರು ಕೂಡ ಅಂದರೆ GNM ನರ್ಸಿಂಗ್ನವರು ಕೂಡ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಕಂಡೀಷನ್ ಏನಿದೆ ಅಂದರೆ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಿರುವಂಥವ್ರು GNM ಮಾಡಲಿಕ್ಕೆ ಬರೋದಿಲ್ಲ, GNM ನರ್ಸಿಂಗ್ ಮಾಡಿರುವಂಥ ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ಕೋರ್ಸನ್ನು ಮಾಡಲಿಕ್ಕೆ ಬರೋದಿಲ್ಲ. ಇದೇ ರೂಟ್ ಬೇರೆ, ಇದೇ ರೂಟ್ ಬೇರೆ ಇರುತ್ತೆ. ಓಕೆ, ಹಾಸ್ಪಿಟಲಲ್ಲಿ ಕೂಡ ಏನಂತಂದರೆ GNM ನರ್ಸಿಂಗ್ನವರು ಮಾಡುವಂಥ ಕೆಲಸಗಳನ್ನು ಪ್ಯಾರಾಮೆಡಿಕಲ್ ನರ್ಸಿಂಗ್ ಮಾಡುವಂಥವ್ರು ಮಾಡುವುದಿಲ್ಲ, ಪ್ರೊಫೆಷನಲಿ ಮಾಡೋದಿಲ್ಲ. ನೀವು ಹೇಳ್ಬೋದು ನಮ್ಮ ಫ್ರೆಂಡ್ ಒಬ್ಬರು ಪ್ಯಾರಾಮೆಡಿಕಲ್ ಆಗಿದೆ, ಅವರು ಕೂಡ ಸ್ಟಾಫ್ ನರ್ಸ್ ಥರ ಕೆಲಸ ಮಾಡ್ತಾರೆ, ನರ್ಸ್ ಥರ ಕೆಲಸ ಮಾಡ್ತಾರೆ ಅಂತ. ಅದು ಆ ಹಾಸ್ಪಿಟಲ್ ಮೇಲೆ ಮತ್ತು ಅವ್ರು ಕೆಲಸ ಮಾಡಿರೋ ಮೇಲೆ ಬಿಟ್ಟಿರುವಂಥದ್ದು. ಪ್ರೊಫೆಷನಲ್ ಆಗಿ ಪ್ಯಾರಾಮೆಡಿಕಲ್ನವರು ನರ್ಸ್ ಅಲ್ಲ, ಹೌದಾ? GNMನವರು ಪ್ರೊಫೆಷನಲ್ ಆಗಿ ನರ್ಸ್ ಇರ್ತಾರೆ, ಪ್ಯಾರಾಮೆಡಿಕಲ್ನವರು ಮೆಡಿಕಲ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾರೆ. ಓಕೆ, ಆಮೇಲೆ GNM ನರ್ಸಿಂಗ್ ಅನ್ನೋದು ಕೂಡ ಒಂದು ಪ್ಯಾರಾಮೆಡಿಕಲಲ್ಲೇ ಬರುವಂತಹ ಕೋರ್ಸು. ಆದರೆ ಅದನ್ನು ಸಪ್ರೇಟ್ ಆದಂಥ ಬೋರ್ಡನ್ನು ಮಾಡಿರೋದ್ರಿಂದ, ಅದಂದರೆ ಅದಕ್ಕೆ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಂತ ಸಪ್ರೇಟ್ ಬೋರ್ಡ್ ಇರೋದ್ರಿಂದ ಅದು ಪ್ಯಾರಾಮೆಡಿಕಲ್ ಅಂತಲೇ ನಾವು ಇಂಡಿಯಾದಲ್ಲಿ ಕರಿತೀವಿ. ಇಂಡಿಯಾದಲ್ಲಿ ನಾವು ಅದಕ್ಕೆ ಪ್ಯಾರಾಮೆಡಿಕಲ್ ಅಂತ, ಪ್ಯಾರಾಮೆಡಿಕಲ್ ಬರುವಂಥ ಕೋರ್ಸು ನರ್ಸಿಂಗ್ ಕೋರ್ಸು. ಆದರೆ ಕರ್ನಾಟಕಕ್ಕೆ ಬಂದಾಗ ಅದನ್ನು ನಾವು ಸಪ್ರೇಟಾಗಿ ಬೋರ್ಡನ್ನು ಮಾಡ್ಕೊಂಡಿದ್ದೀವಿ. ಆಮೇಲೆ ಪ್ಯಾರಾಮೆಡಿಕಲ್ಗೆ ಸಪ್ರೇಟ್ ಆದಂಥ ಬೋರ್ಡನ್ನು ಮಾಡ್ಕೊಂಡಿದ್ದೀವಿ. ಆಮೇಲೆ GNM ನರ್ಸಿಂಗ್ ಸ್ಯಾಲ್ರಿನೇ ಬೇರೆ ಇರುತ್ತೆ, ಪ್ಯಾರಾಮೆಡಿಕಲ್ನವರಿಗೆ ಸ್ಯಾಲ್ರಿನೇ ಬೇರೆ ಇರುತ್ತೆ. ಅದು ಡಿಪೆಂಡ್ ಆಗುತ್ತೆ ಯಾವ ಕೋರ್ಸ್ ಮೇಲೆ, ಯಾವ ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಸರ್ಟಿಫಿಕೇಟ್ ಮೇಲೆ ಡಿಸೈಡ್ ಆಗುತ್ತೆ. ಸೊ ಇದೊಂದಿಷ್ಟು ಏನು ಅಂತಂದರೆ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ಸ್. ಮತ್ತು ಇನ್ನೂ ಹೆಚ್ಚಿಗೆ ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ಅದರ ಬಗ್ಗೆ ಡೀಟೇಲ್ಸನ್ನು ಏನಾದರೂ ಗೊತ್ತಾದರೆ ಡೆಫಿನೆಟ್ ಆಗಿ ತಿಳಿಸ್ತೇನೆ. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ಆ ಜೊತೆಗೆ ಯಾರಿಗೆ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋಗಳನ್ನು ಅವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.